ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ನಮ್ಮ 9ನೇ ತರಗತಿಯ ಪ್ರಥಮ ಪಾಠವಾದಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಒಂದು ಪಾಠದ ಕುರಿತಾದಂತಹ ಸಮರಿ ನೋಟ್ಸ್ ಅರ್ಥಾತ್ ಬಹಳ ಮುಖ್ಯವಾದಂತಹ ಪಾಯಿಂಟ್ಸ್ ಗಳೇನಿರುತ್ತೆ ಅದನ್ನ ನಾನು ನಿಮ್ಗೆ ಬರೆದು ತೋರಿಸಿದ್ದೆ. ಸುಮಾರು 10 ಪಾಯಿಂಟ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ನೀವೆಲ್ಲರೂ ಸಹ ನಿಮ್ಮ ನೋಟ್ಬುಕ್ ಅಲ್ಲಿ ಆ ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಂಡಿದ್ದೀರಾ ಮತ್ತು ಅದು ಪರೀಕ್ಷಾ ದೃಷ್ಟಿಯಿಂದ ನಿಮ್ಗೆ ಬಹಳ ಸಹಾಯ ಮಾಡುತ್ತೆ ಅಂತ ಭಾವಿಸ್ತಾ ಇವತ್ತಿನ ತರಗತಿಯಲ್ಲಿ ನಮ್ಮ ಎಂದಿನಂತೆ ಪಾಠವನ್ನ ಮುಂದುವರಿಸ್ತಾ ಸಾಗೋಣ. ಇವತ್ತಿನ ತರಗತಿಯಲ್ಲಿ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಬಹುತೇಕ ಸುಮಾರು ದಿನಗಳಿಂದ ಈ ಪಾಠವನ್ನ ನಾವು ಕಲಿತಾ ಇದ್ದೀವಿ. ಇನ್ನೇನು ಈ ಪಾಠದ ಕೊನೆಯ ಹಂತಕ್ಕೆ ನಾವು ಬಂದು ತಲುಪಿದ್ದೀವಿ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಒಂದು ಪಾಠದಲ್ಲಿ ಮೊದಲು ನಾವು ಬೆಳೆಯ ಬಗ್ಗೆ ಕೃಷಿ ಭೂಮಿಯಿಂದ ನಮಗೆ ಸಿಗುವಂತಹ ಬೆಳೆಯ ಬಗ್ಗೆ ಅವುಗಳನ್ನ ಹೇಗೆ ಸಂರಕ್ಷಿಸೋದು, ಅವುಗಳನ್ನ ಹೇಗೆ ಸ್ಟೋರ್ ಮಾಡೋದು, ಇವೆಲ್ಲದರ ಕುರಿತು ನಾವು ವೈಜ್ಞಾನಿಕವಾಗಿ ಹೇಗೆ ಅವುಗಳಲ್ಲಿ ಸುಧಾರಣೆಯನ್ನ ತರಬಹುದು, ಮ್ಯಾನೇಜ್ಮೆಂಟ್ ಹೇಗೆ ಮಾಡಬಹುದು ಅನ್ನೋದನ್ನ ಕಲ್ತಿದ್ವಿ. ತದನಂತರ ಪಶು ಸಂಗೋಪನೆ, ಅನಿಮಲ್ ಹಸ್ಬೆಂಡರಿ, ಉದಾಹರಣೆಗೆ ಕ್ಯಾಟಲ್ ಬ್ರೀಡಿಂಗ್ ಆಗಿರಬಹುದು, ಅಂದ್ರೆ ಹಸು ಅಥವಾ ಎಮ್ಮೆಯ ಒಂದು ಸಾಗಾಣಿಕೆ ಅಲ್ಲ ಸಾಕಾಣಿಕೆ ಆಗಿರಬಹುದು. ಅದೇ ರೀತಿ ಕೋಳಿ ಫಾರಂಗಳ ಸಾಕಾಣಿಕೆ ಆಗಿರಬಹುದು, ಕೋಳಿ ಸಾಕಾಣಿಕೆ ಆಗಿರಬಹುದು, ಅದರಿಂದ ಉತ್ಪತ್ತಿಯಾಗುವಂತಹ ಮೊಟ್ಟೆಗಳ ನಿರ್ವಹಣೆ ಆಗಿರಬಹುದು, ಇವೆಲ್ಲದ್ರ ಬಗ್ಗೆ ಕಲ್ತ್ವಿ. ಈಗ ಕೊನೆಯದಾಗಿ ಮೀನುಗಾರಿಕೆಯ ಬಗ್ಗೆ ಕೂಡ ನಾವು ಮಾತಾಡ್ತಾ ಸಾಗಿದ್ವಿ. ಇಫ್ ಯು ವುಡ್ ರಿಮೆಂಬರ್, ಹೋದ ತರಗತಿಲಿ ನಾನು ನಿಮ್ಗೆ ಹೇಳಿದ್ದೆ ಮೀನುಗಳ ಕುರಿತಾದಂತಹ ಒಂದಿಷ್ಟು ಛಾಯಾ ಚಿತ್ರಗಳು ನಾನು ನಿಮ್ಗೆ ತೋರಿಸ್ತೇನೆ ಅಂತ ಅನ್ಬಿಟ್ಟು. ಸೊ ತಡ ಮಾಡ್ದೆ ಏನೇನ್ ಇರಬಹುದು ಆ ಛಾಯಾಚಿತ್ರಗಳು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲೊಂದಿಷ್ಟು ಮೀನುಗಳ ಚಿತ್ರವನ್ನ ನಿಮಗೆ ತೋರಿಸ್ತೀನಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೆಲವೊಂದಿಷ್ಟು ಚಿತ್ರಗಳಿದೆ. ಇದು ಕಾಟ್ಲಾ ಕಾಟ್ಲಾ ಅಂತ ಈ ಮೀನಿನ ಹೆಸರು. ಇದು ಅತಿ ಹೆಚ್ಚು ಜನಪ್ರಿಯತೆಯನ್ನ ಮತ್ತೆ ಕಮರ್ಷಿಯಲಿ ಸಿಕ್ಕಾಪಟ್ಟೆ ವ್ಯಾಲ್ಯೂವನ್ನ ಹೊಂದಿರುವಂತಹ ಫಿಶ್ ಇದು. ಕಾಟ್ಲಾ ಕಾಟ್ಲಾ ಮೀನು ಅಂತ ಕರೀತಾರೆ. ಈ ರೀತಿಯಾಗಿ ಇರುತ್ತೆ. ಸಮುದ್ರದ ಮೀನುಗಳಲ್ಲಿ ಇದು ಸಹ ಒಂದು. ಹಾಗೆ ಇದನ್ನ ನೋಡಿ, ಯಾವ ಯಾವ ಬಣ್ಣದಲ್ಲಿ ಇದೆ ಇದು? ಬೆಳ್ಳಿಯ ಬಣ್ಣ ಅಲ್ವಾ? ಇದನ್ನ ಬೆಳ್ಳಿ ಕಾರ್ಪ್ ಅಂತ ಕರೀತಾರೆ. ಬೆಳ್ಳಿ ಕಾರ್ಪ್, ಸಿಲ್ವರ್ ಫಿಶ್, ಬೆಳ್ಳಿಯ ಬಣ್ಣದಲ್ಲಿ ಇರುತ್ತೆ ಇದು. ಬೆಳ್ಳಿ ಕಾರ್ಪ್ ಅಂತಾರೆ ಕರೀತಾರೆ. ಇದಕ್ಕೂ ಕೂಡ ಬಹಳ ಬೇಡಿಕೆ ಇದೆ ಮಾರುಕಟ್ಟೆಯಲ್ಲಿ. ಇದನ್ನ ರೋಹು ಅಂತ ಕರೀತಾರೆ. ಚಿಕ್ಕ ಚಿಕ್ಕ ಮೀನಿದು. ಸೊ ಇದಕ್ಕೂ ಕೂಡ ಬಹಳಷ್ಟು ಬೇಡಿಕೆ ಇದೆ. ಸುಮಾರು ಬೆಲೆ ಬಾಳುವಂತಹ ಮೀನಿದು. ಹಾಗೇನೆ ಇದು ಬಂದು ಇದು ಮೀನಿನ ನೈಜ ಚಿತ್ರ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಮೂಲಕ ಬಳಸ್ಕೊಂಡು ಈ ಒಂದು ಮೀನಿನ ಚಿತ್ರಣವನ್ನ ನಿಮ್ಗೆ ತೋರಿಸಿದ್ದಾರೆ. ಇದನ್ನ ನಾವು ಕಾಮನ್ ಕಾರ್ಪ್ ಅಥವಾ ಸಾಮಾನ್ಯ ಕಾರ್ಪ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವುಗಳೆಲ್ಲ ಸಮುದ್ರದ ಮೀನುಗಳು, ಸಮುದ್ರದ ಒಳಗೆ ಸಿಗುವಂತಹ ಮೀನುಗಳು. ಇವುಗಳ ಒಂದು ಸಾಕಾಣಿಕೆಯನ್ನ ಮಾಡ್ಲಿಕ್ಕಾಗತ್ತೆ. ತುಂಬಾ ದೊಡ್ಡ ಮಾರುಕಟ್ಟೆಯಲ್ಲಿ ಇದನ್ನ ಮಾರೋದು ಉಂಟು. ಮಾರಿ ಇದು ಕೂಡ ನಾವು ಈ ಹೋಟೆಲ್ ಉದ್ಯಮದಲ್ಲಿ ಮತ್ತೆ ಮನೆ ಡೊಮೆಸ್ಟಿಕ್ ಪರ್ಪಸ್ಗೂ ಕೂಡ ಮೀನುಗಳನ್ನ ಬಳಸ್ತಾ ಬರ್ತೀವಿ. ಅರ್ಥ ಆಯ್ತಾ? ಇವು ಮೀನುಗಳ ಕುರಿತು ನಾನ್ ನಿಮ್ಗೆ ತೋರ್ಸ್ಲಿಕ್ಕೆ ಹೊರಟಿದಂತಹ ಚಿತ್ರಗಳು. ಯಾವ್ದ್ಯಾವ್ದಿದು? ಕಾಟ್ಲಾ, ಬೆಳ್ಳಿ ಕಾರ್ಪ್, ರೋಹು, ರಾಹು ಅಲ್ಲ ರೋಹು, ರೋಹು, ಹಾಗೂ ಇದನ್ನ ನಾವು ಸಾಮಾನ್ಯ ಕಾರ್ಪ್ ಅಂತ ಕರಿತೀವಿ. ಓಕೆ, ಸೊ ಇವುಗಳು ಫಿಶ್ ಗಳ ಕುರಿತಾದಂತಹ ಒಂದಿಷ್ಟು ಮಾಹಿತಿ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೆ. ಕ್ಲಿಯರ್? ಓಕೆ. ನೋಡಿಲ್ಲ ನಾವ್ ಈ ಮೀನ್ಗಳ ಬಗ್ಗೆ. ನಮ್ಗೆ ಈ ಮೀನನ್ನ ನೋಡಿದೀವಿ, ಅವುಗಳ ಹೆಸರುಗಳು ಗೊತ್ತಿಲ್ಲ ಅಂದ್ರೆ ಬಹುತೇಕ ಎಲ್ಲರಿಗೂ ಅದ್ರ ಹೆಸರು ಸಹ ಈಗ ಚಿರಪರಿಚಿತ ಆಗ್ತಾ ಹೋಗುತ್ತೆ. ಈಗ ಪೇಜ್ ನಂಬರ್ 99 ಓಪನ್ ಮಾಡಿ ಟೆಕ್ಸ್ಟ್ ಬುಕ್ ನಲ್ಲಿ ಸಂಯುಕ್ತ ಮೀನು ಸಾಕಾಣಿಕೆ. ಸಂಯುಕ್ತ, ಕಲೆಕ್ಟಿವ್ ಆಗಿ ಮೀನನ್ನ ಸಾಕುವಂಥದ್ದು. ಸಂಯುಕ್ತ ಮೀನು ಸಾಕಾಣಿಕೆ ವ್ಯವಸ್ಥೆ ಹೊಂದಿರುವ ಒಂದು ಸಮಸ್ಯೆ ಎಂದರೆ ಇವುಗಳಲ್ಲಿ ಬಹುತೇಕ ಮೀನುಗಳು
ಮುಂಗಾರಿನ ಸಮಯದಲ್ಲಿ ಮಾತ್ರ ಸಂತಾನೋತ್ಪತ್ತಿಯನ್ನ ನಡೆಸುತ್ತವೆ. ಸೊ ಮುಂಗಾರಿನ ಸಮಯದಲ್ಲಿ ಮಾತ್ರ ಇವುಗಳಲ್ಲಿ ಸಂತಾನೋತ್ಪತ್ತಿ ಅಥವಾ ರೀಪ್ರೊಡಕ್ಷನ್ ಅನ್ನೋದು ಆಗುತ್ತೆ. ನೈಸರ್ಗಿಕವಾಗಿ ಮೀನಿನ ಮೊಟ್ಟೆಗಳನ್ನ ಸಂಗ್ರಹಿಸಿ ಅದನ್ನ ಇತರ ಪ್ರಭೇದಗಳ ಮೊಟ್ಟೆಗಳೊಂದಿಗೆ ಮಿಶ್ರಣ ಮಾಡಬಹುದಾಗಿದೆ. ಸೊ ಒಂದಿಷ್ಟು ಈಗ ನಾ ಹೇಳ್ದೆ ಕಾಟ್ಲಾ ಮೀನಿನ ಮೊಟ್ಟೆಗಳನ್ನ, ರೋಹು ಮೀನಿನ ಮೊಟ್ಟೆಗಳನ್ನ ಸಂಗ್ರಹಿಸಿ ಬೇರೆ ಬೇರೆ ಪ್ರಭೇದಗಳಲ್ವಾ ಅವುಗಳನ್ನ ಮಿಶ್ರಣ ಮಾಡಬಹುದು ಬಯೋಲಾಜಿಕಲಿ. ಆದ್ದರಿಂದ ಮೀನು ಕೃಷಿಯಲ್ಲಿ ಪ್ರಧಾನ ಸಮಸ್ಯೆ ಎಂದರೆ ಉತ್ತಮ ಗುಣಮಟ್ಟದ ಮೊಟ್ಟೆಗಳ ಲಭ್ಯತೆಯ ಕೊರತೆ. ಹಾರ್ಮೋನ್ಗಳ ಉತ್ತೇಜನದಿಂದ ಕೊಳದಲ್ಲಿನ ಮೀನುಗಳು ಸಂತಾನೋತ್ಪತ್ತಿ ನಡೆಸುವಂತೆ ಮಾಡುವ ಮೂಲಕ ಈ ಸಮಸ್ಯೆಯಿಂದ ಹೊರಬರುವಂತಹ ಮಾರ್ಗವೊಂದನ್ನ ಈಗ ಕಂಡುಕೊಳ್ಳಲಾಗಿದೆ. ಸೊ ಆದ್ರೆ ಬೇಡಿಕೆ ಇರೋದು ಸಮುದ್ರದ ಮೀನಿಗೆ ಅಲ್ವಾ? ಸೊ ಈಗ ಮೀನು ವ್ಯಾಪಾರ ಮಾಡ್ತಾ ಮೀನು ಅಂತ ತಂದಾಗ ನಾವ್ ಕೇಳೋದು ಯಾವ್ದು, ಸಮುದ್ರ ಮೀನಾ ಅಥವಾ ಕೆರೆಯ ಮೀನಾ ಇದು ಅಂತ. ಸಮುದ್ರ ಮೀನಿಗೆ ಯಾವಾಗ್ಲೂ ಫಸ್ಟ್ ಪ್ರಿಯಾರಿಟಿ ಅನ್ನೋದು ಇರುತ್ತೆ. ಆದರೆ ಯಾಕಂದ್ರೆ ಈ ಕೊಳದ ಮೀನುಗಳಿಗೆ ಈ ಹಾರ್ಮೋನ್ ಇಂಜೆಕ್ಷನ್ಸ್ಗಳನ್ನ ಅಥವಾ ಹಾರ್ಮೋನ್ಗಳನ್ನ ಸಿಂಪಡಿಸ್ತಾರೆ. ಆ ಕಾರಣಕ್ಕಾಗಿ ಅಪೇಕ್ಷಿತ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರುವ ಪ್ರಮಾಣದಲ್ಲಿ ಶುದ್ಧ ಮೀನಿನ ಮೊಟ್ಟೆಗಳನ್ನ ಸರಬರಾಜನ್ನ ಈ ವಿಧಾನ ಖಚಿತಗೊಳಿಸ್ತಾ ಬರುತ್ತೆ. ಅರ್ಥ ಆಯ್ತಾ? ಈಗ ನಿಮ್ಗೊಂದು ಚಟುವಟಿಕೆ ಕೊಟ್ಟಿದ್ದಾರೆ, ಚಟುವಟಿಕೆ 15.5. ಏನ್ ಹೇಳುತ್ತೆ ಈ ಚಟುವಟಿಕೆ? ಮೀನುಗಳು ಮರಿ ಮಾಡುವ ಕಾಲದಲ್ಲಿ ಮೀನು ಸಾಕಣೆ ಕೇಂದ್ರಕ್ಕೆ ಭೇಟಿ ನೀಡಿ ಮತ್ತು ಈ ಕೆಳಗಿನವುಗಳನ್ನ ಗಮನಿಸಿ. ಕೊಳದಲ್ಲಿ ಇರುವಂತಹ ಮೀನುಗಳ ತಳಿಗಳು, ಯಾವ ತಳಿಗೆ ಅದು ಸೇರುತ್ತೆ, ಕೊಳಗಳ ವಿಧಗಳು ಮತ್ತು ಸಾಕಾಣೆ ಕೇಂದ್ರದಲ್ಲಿ ಉಪಯೋಗಿಸುವಂತ ಆಹಾರದ ಘಟಕಾಂಶಗಳು. ಕೊನೆಗೆ ಸಾಕಾಣೆ ಕೇಂದ್ರದ ಉತ್ಪಾದನಾ ಸಾಮರ್ಥ್ಯವನ್ನ ಕಂಡುಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮ ಶಾಲೆಯ ಮೂಲಕನೇ ಈ ಎಲ್ಲಾ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗತ್ತೆ. ಈಗ ಕೊನೆಯದಾಗಿ ನಾವು ಆಹಾರ ಸಂಪನ್ಮೂಲ ಸುಧಾರಣೆಯಲ್ಲಿ ಸುಮಾರಷ್ಟು ಡಿಸ್ಕಸ್ ಮಾಡಾಯ್ತು. ಈಗ ಕೊನೆಯದಾಗಿ ಜೇನಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಜೇನು ಸಾಕಾಣಿಕೆ ಇವು ಕೂಡ ನಮ್ಮ ಆಹಾರನೇ ಅಲ್ವಾ? ಸೊ ಜೇನು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ? ನಿಮ್ಮ ಸ್ಕೂಲ್ಗಳಲ್ಲೂ ಜೇನ್ ಗೂಡು ಏನಾದ್ರು ಕಟ್ಟಿದ್ಯಾ? ಕೆಡವಿದೀರಾ ಕಟ್ಟಿದ್ರೆ? ಹ ಜೇನು ಸಾಕಾಣಿಕೆ, ಜೇನುತುಪ್ಪವನ್ನ ವ್ಯಾಪಕವಾಗಿ ಬಳಸ್ತಾರೆ. ಆದುದರಿಂದ ಜೇನುತುಪ್ಪದ ಉತ್ಪಾದನೆಗಾಗಿ ಜೇನು ಸಾಕಾಣಿಕೆ ಮಾಡುವುದು ಒಂದು ಕೃಷಿ ಉದ್ಯಮವಾಗಿದೆ. ಜೇನು ಸಾಕಾಣಿಕೆಗೆ ಕಡಿಮೆ ಬಂಡವಾಳ ಅಗತ್ಯವಿರೋದ್ರಿಂದ ಕೃಷಿಕರು ಇದನ್ನ ಹೆಚ್ಚುವರಿ ಆದಾಯ ತರುವ ಚಟುವಟಿಕೆಯಾಗಿ ಬಳಸ್ಕೊಳ್ತಾರೆ. ಈಗ ನಿಮ್ಗೆಲ್ಲರಿಗೂ ಗೊತ್ತು, ಕೃಷಿ ಮಾಡೋದು ಅದೊಂದು ಸೀಸನಲ್ ಕೆಲಸ ಅಲ್ವಾ? ಹೌದಲ್ವಾ? ಆಯಾ ಒಂದು ವಾತಾವರಣಕ್ಕೆ ತಕ್ಕಂತೆ ನಾವು ಕೃಷಿಯನ್ನ ಮಾಡ್ತಾ ಹೋಗ್ತೇವೆ. ಆದ್ರೆ ಈ ಕೃಷಿ ಕೆಲಸದ ಜೊತೆಗೆ ಒಂದ್ ಎಕ್ಸ್ಟ್ರಾ ಇನ್ಕಮ್ ಬರ್ಲಿ, ಅರ್ಥಾಯ್ತಾ, ಒಂದ್ ಸ್ವಲ್ಪ ಹೆಚ್ಚು ಆದಾಯ ತರುವಂತಹ ಚಟುವಟಿಕೆ ಒಂದಷ್ಟನ್ನ ಮಾಡ್ತಾರೆ. ಕೆಲವರು ಅಕ್ಕಿ ವ್ಯಾಪಾರ ಮಾಡ್ತಾರೆ. ಹ ಅದೇ ರೀತಿ ಜೇನು ಸಾಕಾಣಿಕೆ ಕೂಡ ಒಂದು. ಜೇನುತುಪ್ಪದ ಜೊತೆಗೆ ಜೇನುಗೂಡು ಮೇಣದ ಆಕಾರವಾಗಿದ್ದು ಇದನ್ನ ವಿವಿಧ ಔಷಧಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತಾ ಹೋಗ್ತಾರೆ. ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಬಳಸುವ ಸ್ಥಳೀಯ ತಳಿಗಳಂದ್ರೆ ಏಪ್ಸ್ ಸೆರೆನಾ ಇಂಡಿಕಾ. ಪ್ಲೀಸ್ ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ. ಏಪಿಸ್ ಸೆರೆನಾ ಇಂಡಿಕಾ. ಇದು ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ದ ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಹನಿ ಬಳಸುವ ಸ್ಥಳೀಯ ತಳಿ ಅಂತ ಹೇಳಿದ್ರೆ ಅದು ಏಪಿಸ್ ಸೆರೆನಾ ಇಂಡಿಕಾ. ಡೊಮೆಸ್ಟಿಕ್ ಆಗಿ ಸಿಗುವಂತಹದ್ದು. ಇದನ್ನ ಸಾಮಾನ್ಯವಾಗಿ ಭಾರತೀಯ ಜೇನು ಹುಳು ಅಂತ ಕರೀತಾರೆ. ಏಪಿಸ್ ಡರಾಸೇಟಾ ಕಲ್ಲು ಜೇನುಹುಳು ಮತ್ತು ಏಪಿಸ್ ಫ್ಲೋರಾ ಸಣ್ಣ ಜೇನುಹುಳು. ಜೇನುತುಪ್ಪದ ಇಳುವರಿಯನ್ನ ಹೆಚ್ಚಿಸಲು ಏಪಿಸ್ ಮೆಲಿಫೆರಾ ಎಂಬ ಇಟಲಿ ಜೇನುಹುಳುವಿನ ತಳಿಯನ್ನ ಸಹ ತರಲಾಗಿದೆ. ಸೊ ನಮ್ಗೇನ್ ಗೊತ್ತು? ಹೆಜ್ಜೇನ್ ಅನ್ನೋದ್ ಗೊತ್ತು, ಚಿಕ್ಕ ಜೇನ್ ಅನ್ನೋದ್ ಗೊತ್ತು, ಈ ಕಾಡು ಜೇನ್ ಅನ್ನೋದ್ ಗೊತ್ತು. ಇದ್ಯಾವ್ದಪ್ಪ? ಏಪಿಸ್ ಸೆರಾನಾ ಇಂಡಿಕಾ ಅಂತೆಲ್ಲ ಹೇಳ್ತಾ ಇದಾರೆ. ಸೊ ಇಂಡಿಕಾ ಅನ್ನೋದಿದೆ ಅಂದ ತಕ್ಷಣ ಇದು ನಮ್ಮ ಭಾರತೀಯ ತಳಿನೇ ಆಗಿರುತ್ತೆ. ಅದನ್ನ ಹೊರತುಪಡಿಸಿ
ಸ್ವಲ್ಪ ಹೆಚ್ಚು ಇಳುವರಿ ಕೊಡೋದು ಅಂದ್ರೆ ಏಪಿಸ್ ಮೆಲಿಫೆರಾ ಅಂತ. ಇದು ಇಟಲಿಯ ಜೇನುಹುಳ. ಅದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. 1 ಮಾರ್ಕ್ಸಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆಗಿ ಬರಬಹುದು. ಅರ್ಥ ಆಯ್ತಾ? ಏನಂತ ಬರಬಹುದು? ಅತಿ ಹೆಚ್ಚು ಇಳುವರಿಯನ್ನ ತರುವಂತಹ ಜೇನುಹುಳುವ ತಳಿಯನ್ನು ಏನಂತ ಕರೆಯಲಾಗುತ್ತೆ? ನಾನೇ ಈ ಪ್ರಶ್ನೆ ಕೇಳ್ತೀನಿ. ಈಗ್ಲೇ ಹೇಳ್ಬಿಡ್ತೀನಿ. ಅರ್ಥ ಆಯ್ತಾ? ಸೊ ಆ ಒಂದು ಲೈನ್ ಅನ್ನ ಸಹ ಅಂಡರ್ಲೈನ್ ಮಾಡ್ಕೊಳ್ಳಿ. ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಸಾಮಾನ್ಯವಾಗಿ ಈ ತಳಿಯನ್ನ ಬಳಸಲಾಗುತ್ತೆ. ಯಾವ ತಳಿಯನ್ನ ಬಳಸಲಾಗುತ್ತೆ? ಎಪಿಸ್ ಮೆಲಿಫೆರಾ. ಎಪಿಸ್ ಮೆಲಿಫೆರಾ ಇದು ಇಟಲಿಗೆ ಸೇರಿದಂತಹ ಜೇನುಹುಳುವಿನ ತಳಿ. ಇಟಲಿಯ ಜೇನುಹುಳುಗಳು ಅಧಿಕ ಜೇನುತುಪ್ಪವನ್ನ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿವೆ. ಅವುಗಳು ಸಾಮಾನ್ಯವಾಗಿ ಕಡಿಮೆ ಕುಟುಕುತ್ತವೆ. ಒದಗಿಸಿದ ಜೇನುಗೂಡುಗಳಲ್ಲಿ ಅವು ದೀರ್ಘಕಾಲದವರೆಗೆ ನೆಲೆಸುತ್ತವೆ ಮತ್ತು ಚೆನ್ನಾಗಿ ಸಂತಾನೋತ್ಪತ್ತಿ ನಡೆಸುತ್ತವೆ. ಓಕೆ, ಇವಾಗ ನಿಮ್ಗೆ ಈ ಪ್ರಶ್ನೆ 2 ಮಾರ್ಕಿನ ಪ್ರಶ್ನೆಯಾಗೂ ಕೇಳಬಹುದು. ಎಪಿಸ್ ಮೆಲಿಫೆರಾ ಇದ್ರ ಬಗ್ಗೆ ವಿವರಣೆಯನ್ನ ನೀಡಿ ಅಂತ. ಸೊ ಇಲ್ಲಿದೆ ಆನ್ಸರ್ ಇದಕ್ಕೆ. ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಜೇನು ಸಾಕಾಣಿಕಾ ಕೇಂದ್ರ ಅಂದ್ರೆ ಬಿ ಫಾರ್ಮ್ಸ್, ಜೇನು ಸಾಕಾಣಿಕಾ ಕೇಂದ್ರ ಅಥವಾ ಜೇನು ಕೃಷಿ ಕೇಂದ್ರ, ಅಪಿಯರೀಸ್ ಅಂತ ಕರಿತೀವಿ ಇದನ್ನ ನಾವು. ಏನಿದು? ಜೇನು ಕೃಷಿ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ. ಜೇನುತುಪ್ಪದ ಗುಣಮಟ್ಟ ಅಥವಾ ಮೌಲ್ಯದ ಮಕರಂದ ಮತ್ತು ಪರಾಗವನ್ನ ಸಂಗ್ರಹಿಸಲು ಜೇನುಹುಳುಗಳಿಗೆ ದೊರಕುವ ಸಸ್ಯ ಸಂಪತ್ತು, ಪ್ಯಾಸ್ಟರೇಜ್ ಅಂತ ಕರಿತೀವಿ, ಅಥವಾ ಹೂಗಳನ್ನ ಅವಲಂಬಿಸಿದೆ. ಸಾಕಷ್ಟು ಪ್ರಮಾಣದ ಸಸ್ಯಗಳ ಜೊತೆಗೆ ದೊರಕುವ ಹೂಗಳು ವಿಧವು ಜೇನುತುಪ್ಪದ ರುಚಿಯನ್ನ ನಿರ್ಧರಿಸ್ತಾ ಬರುತ್ತೆ. ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕೊಡ್ತಾರೆ ಏನಂತ? ಅಸಲಿ ಜೇನುತುಪ್ಪ ಅಂತ ಅಂದ್ಬಿಟ್ಟು. ಎಷ್ಟೋ ಕಡೆ ಏನ್ ಮಾಡ್ತಾರೆ, ಈ ಜೇನುತುಪ್ಪದ ಜೊತೆಗೆ ಸಕ್ಕರೆಯನ್ನ ಬೆರೆಸಿ ಅಡಲ್ಟ್ರೇಷನ್ ಅಂತ ಹೇಳ್ತೀವಿ, ಕಲಬೆರಕೆ ಅಂತ ಕರಿತೀವಿ, ಆ ರೀತಿ ಮಾಡ್ತಾರೆ. ಆದ್ರೆ ಒಂದು ಜೇನುತುಪ್ಪದ ಗುಣಮಟ್ಟ, ಕ್ವಾಲಿಟಿ ಅನ್ನೋದು ನಿರ್ಧಾರ ಆಗೋದು ಆ ಜೇನುಹುಳುಗಳು ತರುವಂತಹ ಮಕರಂದದಿಂದ. ಸೊ ಹೂವಿನ ಕ್ವಾಲಿಟಿ ಇಸ್ ಈಕ್ವಲ್ ಟು ಹನಿ ಕ್ವಾಲಿಟಿ ಆಗ್ತಾ ಬರುತ್ತೆ. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ನಲ್ಲಿ ಚಿತ್ರ 15.7 ಪೇಜ್ ನಂಬರ್ 100 ತೆಗಿರಿ. ಅಲ್ಲಿ ಜೇನುಗೂಡಿನ ವ್ಯವಸ್ಥೆ ಮತ್ತು ಜೇನುತುಪ್ಪದ ಆಹಾರಣಕ ಇದೆ, ಇವೆರಡು ರೆಫರ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ಸಾಧ್ಯವಾದ್ರೆ ಇದರ ಒಂದು ನೈಜ ಚಿತ್ರಣವನ್ನ ಕೂಡ ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ ಮಕ್ಕಳೇ. ನಾವೆಲ್ಲ ನಿಮ್ಮ ವಯಸ್ಸಿನಲ್ಲಿ ಇದ್ದಾಗ ಇಷ್ಟೊಂದೆಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗಿರ್ಲಿಲ್ಲ, ತಂತ್ರಜ್ಞಾನ ಇಷ್ಟೊಂದೆಲ್ಲ ಮುಂದುವರೆದಿದ್ದಿಲ್ಲ. ನಾವು ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ಚಿತ್ರಗಳನ್ನ ತೋರಿಸ್ತಾ ಇದ್ದಾರೆ ಅಷ್ಟು ಮಾತ್ರ ನೋಡಿ ಕಲಿಬೇಕಾಗ್ತಾ ಇತ್ತು. ಆದ್ರೆ ಈಗ ಹಾಗಿಲ್ಲ. ಇಂಟರ್ನೆಟ್ ಇದೆ, ಅಂತರ್ಜಾಲ ಇದೆ, ಯೂಟ್ಯೂಬ್ ಇದೆ. ಅಲ್ಲಿ ಹೋಗಿ ನಿಮ್ಗೆ ಬೇಕಾದಂತಹ ಚಿತ್ರಣಗಳನ್ನ ಮತ್ತೆ ಒಂದು ಎಜುಕೇಶನಲ್ ವಿಡಿಯೋಸ್ಗಳನ್ನ ನೀವು ನೋಡಬಹುದು. ಅರ್ಥ ಆಯ್ತಾ? ಏನೇನೋ ಸರ್ಫ್ ಮಾಡಿ ಸಮಯವನ್ನ ಹಾಳು ಮಾಡೋ ಬದಲು ಇಂತಹ ಒಳ್ಳೆ ವಿಷಯಗಳನ್ನ ಕಲೀರಿ. ನಿಮ್ಮಲ್ಲಿರುವಂತಹ ಕೌತುಕತೆಯನ್ನ ಹೆಚ್ಚಿಸ್ತಾ ಬನ್ನಿ. ಕ್ಲಿಯರ್? ಸೊ ಈಗ ಚುಟುಕಾಗಿ ಈ ಒಂದು ಪಾಠದಿಂದ ನಾವು ಕಲ್ತಿರೋದು ಏನೇನು ಅನ್ನೋದನ್ನ ನಾವು ನೋಡಬಹುದು. ನಾನು ಪ್ರತಿಯೊಂದು ಪಾಠಕ್ಕೂ ನಿಮ್ಗೆ ಮುಂದೆ ಸಮರಿ ನೋಟ್ಸ್ ನ ಕೊಡ್ತೀನಿ. ಆದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಒಂದಿಷ್ಟು ಸಮರಿ ನೋಟ್ಸ್ ಗಳಿದೆ. ನೀವು ಕಲ್ತಿರೋದ್ರಲ್ಲಿ ಆಲ್ಮೋಸ್ಟ್ ನೀವು ಈ ಒಂದು ಪಾಠದಲ್ಲಿ ಏನೇನ್ ಕಲ್ತಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ಆಗಿ ಒಂದು ರಿವಿಷನ್ ಅನ್ನೋ ರೀತಿ ಇರುತ್ತೆ. ಮೊದಲನೇದು ನೀವು ಕಲ್ತಿರೋದ್ರಲ್ಲಿ ಬೆಳೆಗಳಿಗೆ 13 ಪೋಷಕಾಂಶಗಳ ಅಗತ್ಯವಿದೆ. ವೆರಿ ಇಂಪಾರ್ಟೆಂಟ್. ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳೋದು ಬೇಡ, ಅಂಡರ್ಲೈನ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ನ ತೆಗೆದು ಅಂಡರ್ಲೈನ್ ಮಾಡ್ಕೊಂತಾ ಬನ್ನಿ. ಬೆಳೆಗಳಿಗೆ 13 ಪೋಷಕಾಂಶಗಳ ಅಗತ್ಯವಿದೆ. ಅವುಗಳಲ್ಲಿ 6 ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ. ಅವುಗಳನ್ನ ನಾವು ಬೃಹತ್ ಪೋಷಕಾಂಶ ಅಂತ ಕರಿತೀವಿ.
ಇವುಗಳನ್ನ ನಾವು ಬೃಹತ್ ಪೋಷಕಾಂಶನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಮಕ್ಳೇ? ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಅರ್ಥ ಆಯ್ತಾ? ಇನ್ನೇಳನ್ನ ಏನಂತ ಕರಿತೀವಿ? ಅದೇ ರೀತಿಯಾಗಿ 7 ಪೋಷಕಾಂಶಗಳನ್ನ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ, ಅವುಗಳನ್ನ ಸೂಕ್ಷ್ಮ ಪೋಷಕಾಂಶ ಅಂತ ಕರಿತೀವಿ. ಏನಂತ ಕರಿತೀವಿ? ಸೂಕ್ಷ್ಮ ಪೋಷಕಾಂಶ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಒಟ್ಟು 17, 6+7 17 ಪೋಷಕಾಂಶಗಳು ಬೇಕಾಗತ್ತೆ. ಬೆಳೆಗಳಿಗೆ ಪೋಷಕಾಂಶಗಳನ್ನ ಪೂರೈಕೆ ಮಾಡುವ ಪ್ರಮುಖ ಆಕಾರಗಳೆಂದರೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ, ಮ್ಯಾನ್ಯೂರ್ ಅಂಡ್ ಫರ್ಟಿಲೈಸರ್. ಅರ್ಥ ಆಯ್ತಾ? ಮ್ಯಾನ್ಯೂರ್ ಅಂದ್ರೆ ಸಾವಯವ ಆರ್ಗ್ಯಾನಿಕ್ ಮ್ಯಾನ್ಯೂರ್, ಫರ್ಟಿಲೈಸರ್ ಅಂದ್ರೆ ರಸಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ಸ್. ಆಯ್ತಾ? ರಸಗೊಬ್ಬರಗಳು ಕಳೆನಾಶಕಗಳು, ಕೀಟನಾಶಕಗಳು ಇತ್ಯಾದಿ ರಾಸಾಯನಿಕಗಳನ್ನ ಬಳಸದೆ ಅಥವಾ ಕಡಿಮೆ ಬಳಕೆಯಿಂದ ಮತ್ತು ಗರಿಷ್ಠ ಒಳಸುರಿಯಾಗಿ ಸಾವಯವ ಗೊಬ್ಬರಗಳು ಮರುಬಳಕೆ ಮಾಡಿದ ಕೃಷಿ ತ್ಯಾಜ್ಯಗಳನ್ನ ಮತ್ತು ಜೈವಿಕ ಮಾಧ್ಯಮಗಳ ಜೊತೆಗೆ ಆರೋಗ್ಯಕರ ಕೃಷಿ ವ್ಯವಸ್ಥೆಗಳಿಂದ ಕೃಷಿ ಮಾಡುವಂತಹ ಪದ್ಧತಿಯೇ ಸಾವಯವ ಕೃಷಿ. ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಂತ ಹೇಳಿದ್ರೆ ಏನು ಅನ್ನುವಂತಹ ಪ್ರಶ್ನೆ ಬರಬಹುದು. ಸಾವಯವ ಕೃಷಿ, ಈ ಒಂದು ಸಾವಯವ ಕೃಷಿಗೆ ಇಲ್ಲಿದೆ ಅದರ ಒಂದು ಏನ್ ಹೇಳ್ತೀರಾ ಡಿಸ್ಕ್ರಿಪ್ಷನ್ ಅನ್ನೋದು ಇದೆ. ಜೈವಿಕ ಮಾಧ್ಯಮ ಅಂದ್ರೆ ಬಯೋಲಾಜಿಕಲ್ ಮೋಡ್, ನೋಟ್ ಮಾಡ್ಕೊಳ್ಳಿ. ಜೈವಿಕ ಮಾಧ್ಯಮ, ಅದ್ರ ಮೇಲೆ ಬಯೋಲಾಜಿಕಲ್ ಮೋಡ್ ಅಂತ ಬರ್ಕೊಳ್ಳಿ. ತೋರಿಸ್ಬೇಕಾ? ಯಾವಾಗ್ಲೂ ಈ ರೀತಿ ಬರ್ದಿಟ್ಕೊಳೋ ಅಭ್ಯಾಸನ ಇಟ್ಕೊಳ್ಳಿ. ಸೊ ನಿಮ್ಗೆ ಕಲಿಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್, ಒಂದು ನಿರ್ದಿಷ್ಟ ಕೃಷಿ ಭೂಮಿಯಲ್ಲಿ ಬೆಳೆಯುವ ಉತ್ಪಾದನೆ ಮತ್ತು ಜಾನುವಾರು ಸಾಕಣೆ ಇತ್ಯಾದಿಗಳನ್ನ ಒಳಗೊಂಡಿರುವಂತಹ ಕೃಷಿ ವ್ಯವಸ್ಥೆಗೆ ಮಿಶ್ರ ಬೇಸಾಯ ಅಂತ ಕರೀತಾರೆ. ಮಿಶ್ರ ಬೇಸಾಯ ಅಥವಾ ಮಿಕ್ಸ್ಡ್ ಕಲ್ಟಿವೇಶನ್ ಅಂತ ಹೇಳಿದ್ರೆ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಇಲ್ಲೇ ಕೊಟ್ಟಿದ್ದಾರೆ. ಒಂದು ನಿರ್ದಿಷ್ಟ ಕೃಷಿ ಭೂಮಿಯಲ್ಲಿ ಬೆಳೆಯ ಉತ್ಪಾದನೆ ಮತ್ತು ಜಾನುವಾರು ಸಾಕಣೆ ಇತ್ಯಾದಿಗಳನ್ನ ಒಳಗೊಂಡಿರುವಂತಹ ಕೃಷಿ ವ್ಯವಸ್ಥೆಗೆ ಮಿಶ್ರ ಬೇಸಾಯ ಅಂತ ಕರೀತಾರೆ. ಒಂದೇ ಸಮಯದಲ್ಲಿ ಒಂದೇ ಕೃಷಿ ಭೂಮಿಯಲ್ಲಿ 2 ಅಥವಾ ಹೆಚ್ಚು ಬೆಳೆಗಳನ್ನ ಬೆಳೆಯುವುದಕ್ಕೆ ಮಿಶ್ರ ಬೆಳೆ ಪದ್ಧತಿ ಅಂತ ಕರೀತಾರೆ. ಏನಂತ ಕರೀತಾರೆ? ಒಂದೇ ಸಮಯದಲ್ಲಿ ಒಂದೇ ಕೃಷಿ ಭೂಮಿಯಲ್ಲಿ 2 ಅಥವಾ ಹೆಚ್ಚು ಬೆಳೆಗಳನ್ನ ಬೆಳೆಯುವುದಕ್ಕೆ ಮಿಶ್ರ ಬೆಳೆ ಪದ್ಧತಿ ಅಂತ ಕರೀತಾರೆ. 2 ಅಥವಾ ಹೆಚ್ಚು ಬೆಳೆಗಳನ್ನ ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ನಿರ್ದಿಷ್ಟ ಮಾದರಿಯಲ್ಲಿ ಬೆಳೆಯುವುದಕ್ಕೆ ಅಂತರ ಬೇಸಾಯ ಅಂತ ಕರೀತಾರೆ. ಹಾಗೇನೆ ಒಂದು ತುಂಡು ಕೃಷಿ ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಪೂರ್ವ ನಿರ್ಧರಿತ ಅನುಕ್ರಮದಲ್ಲಿ ಬೆಳೆಯುವುದಕ್ಕೆ ಸರದಿ ಬೇಸಾಯ ಅಂತ ಕರೀತಾರೆ. ಈಗ ಮಿಶ್ರ ಬೆಳೆ ಪದ್ಧತಿ, ಅಂತರ ಬೇಸಾಯ ಹಾಗೂ ಸರದಿ ಬೇಸಾಯ. ಸೇಮ್ ಬಟ್ ಡಿಫ್ರೆಂಟ್ ಅಂತಾರಲ್ಲ, ಅದೇ ರೀತಿ ಒಂದೇ ತರ ಅನ್ಸುತ್ತೆ ಬಟ್ ಬೇರೆ ಬೇರೆ. ಉತ್ತರನ ಸರಿಯಾಗಿ ನೋಡ್ಕೊಬೇಕು. ಮಿಶ್ರ ಬೆಳೆ ಪದ್ಧತಿಯಲ್ಲಿ ಒಂದೇ ಕೃಷಿ ಭೂಮಿ ಇರುತ್ತೆ ಮತ್ತೆ ಒಂದೇ ಸಮಯ ಇರುತ್ತೆ, 1:1. ಒಂದೇ ಭೂಮಿ ಒಂದೇ ಸಮಯದಲ್ಲಿ 2 ಅಥವಾ ಹೆಚ್ಚು ಬೆಳೆಗಳನ್ನ ಬೆಳೆಯುವುದಕ್ಕೆ ಮಿಶ್ರ ಬೆಳೆ ಪದ್ಧತಿ, ಮಿಕ್ಸ್ಡ್ ಕಲ್ಟಿವೇಶನ್. ಒಂದೇ ಕೃಷಿ ಭೂಮಿ ಒಂದೇ ಸಮಯದಲ್ಲಿ. ಅಂತರ ಬೇಸಾಯ ಅಂತ ಹೇಳಿದ್ರೆ 2 ಅಥವಾ ಹೆಚ್ಚು ಬೆಳೆಗಳನ್ನ ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ನಿರ್ದಿಷ್ಟ ಮಾದರಿ, ಏನ್ ಹೇಳ್ತೀರಾ ಹೇಳಿ? ನಿರ್ದಿಷ್ಟ ಮಾದರಿ ಇವುಗಳಲ್ಲಿ ಬೆಳೆಯೋದಕ್ಕೆ ಅಂತರ ಬೇಸಾಯ ಅಂತ ಕರೀತಾರೆ. ಇನ್ನು ಸರದಿ ಬೇಸಾಯ ಅಂತ ಹೇಳಿದ್ರೆ
ಒಂದು ತುಂಡು ಕೃಷಿ ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಪೂರ್ವ ನಿರ್ಧರಿತ ಅನುಕ್ರಮದಲ್ಲಿ, ಸೊ ನೀವು ವಾಕ್ಯವನ್ನ ಬರಿಬೇಕಾದ್ರೆ ಈ ಪದಗಳನ್ನ ಸರಿಯಾದ ರೀತಿಯಲ್ಲಿ ಬರೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದೇ ಸಮಯದಲ್ಲಿ ಒಂದೇ ಕೃಷಿ ಭೂಮಿಯಲ್ಲಿ ಎರಡು ಅಥವಾ ಹೆಚ್ಚು ಬೆಳೆಗಳನ್ನ ಬೆಳೆಯುವುದಕ್ಕೆ ಮಿಶ್ರ ಬೆಳೆ ಪದ್ಧತಿ ಅಂತ ಕರೀತಾರೆ. ಆದ್ರೆ ಇಲ್ಲಿ ಒಂದು ತುಂಡು ಕೃಷಿ ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಪೂರ್ವ ನಿರ್ಧರಿತ ಅನುಕ್ರಮದಲ್ಲಿ ಬೆಳೆಯುವುದಕ್ಕೆ ಸರದಿ ಬೇಸಾಯ ಅಂತ ಕರೀತಾರೆ. ಅದೇ ರೀತಿ ಎರಡು ಅಥವಾ ಹೆಚ್ಚು ಬೆಳೆಗಳನ್ನ ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ನಿರ್ದಿಷ್ಟ ಮಾದರಿಯಲ್ಲಿ ಬೆಳೆಯುವುದಕ್ಕೆ ಅಂತರ ಬೇಸಾಯ ಅಂತ ಕರೀತಾರೆ. ಇಲ್ಲಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಸೊ ಇವುಗಳನ್ನ ವ್ಯತ್ಯಾಸವನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಅಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ ಇದೆಯಲ್ಲ, ದಯವಿಟ್ಟು ಅದನ್ನ ಮಾರ್ಕ್ ಮಾಡಿ ವೆರಿ ಇಂಪಾರ್ಟೆಂಟ್ ಅಂತ ಬರೀರಿ. ಕೆಲವೊಂದ್ಸರಿ ವೆರಿ ಇಂಪಾರ್ಟೆಂಟ್ ಅಂತ ಬರೆಯಕ್ಕಾಗದೇ ಇದ್ದಾಗ ಈ ಚಿಹ್ನೆಯನ್ನ ತೋರಿಸಿ. ಓಕೆ, ನೆಕ್ಸ್ಟ್ ಹೋಗೋಣ. ಗರಿಷ್ಠ ಇಳುವರಿ, ಉತ್ತಮ ಗುಣಮಟ್ಟ, ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನ ಪ್ರತಿರೋಧಿಸುವಿಕೆ, ಪರಿಪಕ್ವತೆ ಅವಧಿಯನ್ನ ಕುಂಠಿತಗೊಳಿಸುವುದು, ವ್ಯಾಪಕ ಹೊಂದಾಣಿಕೆ ಸಾಮರ್ಥ್ಯ ಮತ್ತು ಬೆಳೆಗೆ ಸಂಬಂಧಿಸಿದ ಗುಣಲಕ್ಷಣಗಳನ್ನ ತಳಿ ಅಭಿವೃದ್ಧಿಗೆ ಅಗತ್ಯವಿರುತ್ತದೆ. ಸೊ ತಳಿ ಅಭಿವೃದ್ಧಿಗೆ ಏನೇನು ಅಗತ್ಯವಿರುತ್ತದೆ, ಆರಾಮಾಗಿ 4 ಮಾರ್ಕ್ಸ್ ಕ್ವೆಶ್ಚನ್ಗೆ ಆನ್ಸರ್ ಮಾಡಬಹುದು. ಅರ್ಥ ಆಯ್ತಾ? ಗರಿಷ್ಠ ಇಳುವರಿ, ಉತ್ತಮ ಗುಣಮಟ್ಟ, ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನ ಪ್ರತಿರೋಧಿಸುವಂಥದ್ದು, ಪರಿಪಕ್ವತೆ ಅವಧಿಯನ್ನ ಕುಂಠಿತಗೊಳಿಸೋದು. ಪರಿಪಕ್ವತೆಯ ಅವಧಿ ಅಂದ್ರೆ ಇಳುವರಿಯ ಅವಧಿಯನ್ನ ಕುಂಠಿತಗೊಳಿಸೋದು, ವ್ಯಾಪಕ ಹೊಂದಾಣಿಕೆಯ ಸಾಮರ್ಥ್ಯ, ಫ್ಲೆಕ್ಸಿಬಿಲಿಟಿ, ವ್ಯಾಪಕ ಹೊಂದಾಣಿಕೆ ಸಾಮರ್ಥ್ಯ, ಫ್ಲೆಕ್ಸಿಬಿಲಿಟಿ ಮತ್ತು ಬೆಳೆಗೆ ಸಂಬಂಧಿಸಿದ ಗುಣಲಕ್ಷಣಗಳನ್ನ ತಳಿ ಅಭಿವೃದ್ಧಿ ಅಗತ್ಯವಿರುತ್ತದೆ. ನೆಕ್ಸ್ಟ್, ಆಶ್ರಯ, ಆಹಾರ, ತಳಿ ಸಂವರ್ಧನೆ ಮತ್ತು ರೋಗ ನಿಯಂತ್ರಣಗಳಂತಹ ಸೂಕ್ತ ಕಾಳಜಿ ಮತ್ತು ನಿರ್ವಹಣೆ ಜಾನುವಾರುಗಳಿಗೆ ಅಗತ್ಯ. ಇದನ್ನ ಪಶು ಸಂಗೋಪನೆ ಅಂತ ಕರೀತಾರೆ. ಪಶು ಸಂಗೋಪನೆ ಅಂತ ಹೇಳಿದ್ರೆ ಏನು, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಪಾಯಿಂಟ್ಸ್ ಅದು. ಆಶ್ರಯ, ಶೆಲ್ಟರ್, ಆಹಾರ, ಊಟ, ತಿಂಡಿ ಏನ್ ಕೊಡ್ತೀವಲ್ಲ ನಾವು ಪಶುಗಳಿಗೆ, ಅವು. ತಳಿ ಸಂವರ್ಧನೆ, ತಳಿ ಸಂವರ್ಧನೆ ಅಂದ್ರೆ ತಳಿಗಳ ಗುಣಮಟ್ಟವನ್ನ ಹೆಚ್ಚಿಸುವಂತಹದ್ದು ಮತ್ತು ರೋಗ ನಿಯಂತ್ರಣ, ಇವುಗಳು. ಸೂಕ್ತ ಕಾಳಜಿ ಮತ್ತು ನಿರ್ವಹಣೆ ಜಾನುವಾರುಗಳಿಗೆ ಅಗತ್ಯ. ಸಾಕು ಕೋಳಿಗಳನ್ನ ಅಭಿವೃದ್ಧಿಪಡಿಸಲು ಕೋಳಿ ಸಾಕಾಣಿಕೆಯನ್ನ ಮಾಡಲಾಗುತ್ತೆ. ಪೌಲ್ಟ್ರಿ ಉತ್ಪಾದನೆಯು ಮೊಟ್ಟೆಗಳ ಉತ್ಪಾದನೆ ಮತ್ತು ಮಾಂಸಕ್ಕಾಗಿ ಬ್ರಾಯ್ಲರ್ಗಳ ಉತ್ಪಾದನೆಯನ್ನ ಒಳಗೊಂಡಿದೆ. ಪೌಲ್ಟ್ರಿ ಉತ್ಪಾದನೆ ಬಂದು ಮೊಟ್ಟೆಗಳ ಉತ್ಪಾದನೆ ಹಾಗೂ ಮಾಂಸ ಉತ್ಪಾದನೆಗೆ ನಾವೇನಂತ ಕರಿತೀವಿ, ಬ್ರಾಯ್ಲರ್ ಅಂತ ಕರಿತೀವಿ. ಪೌಲ್ಟ್ರಿ ಉತ್ಪಾದನೆಯಲ್ಲಿ ಮೊಟ್ಟೆ ಹಾಗೂ ಮಾಂಸದ ಉತ್ಪಾದನೆಯನ್ನ ಮಾಡಲಾಗುತ್ತೆ. ಪೌಲ್ಟ್ರಿ ಉತ್ಪಾದನೆಯನ್ನ ಹೆಚ್ಚಿಸಲು ಭಾರತೀಯ ಮತ್ತು ವಿದೇಶಿ ತಳಿಗಳ ನಡುವೆ ತಳಿ ಸುಧಾರಣೆಗಾಗಿ ಬೆರಕೆ ತಳಿ ಸಂವರ್ಧನೆ ನಡೆಸಲಾಗುತ್ತೆ. ಹೈಬ್ರಿಡೇಷನ್ ಅಂತ ಕರಿತೀವಿ ನಾವು ಅದನ್ನ. ಬೆರಕೆ ತಳಿ ಸಂವರ್ಧನೆ ನಡೆಸಲಾಗುತ್ತೆ. ಮೀನನ್ನ ಸಾಗರಗಳಿಂದ ಮತ್ತು ಒಳನಾಡಿನ ಆಕಾರಗಳು ಅಂದ್ರೆ ಕೆರೆ, ಕೊಳವೆ, ಮತ್ತೆ ಈ ಡ್ಯಾಮ್ಗಳ ನೀರು, ಅಲ್ಲೂ ಕೂಡ ಮೀನು ಸಾಕಣೆಯನ್ನ ಮಾಡ್ತಾರೆ. ಅವುಗಳನ್ನ ನಾವು ಒಳನಾಡಿನ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಳನಾಡಿನ ಆಕಾರಗಳಿಂದ ಪಡೆಯಬಹುದು. ಮೀನಿನ ಉತ್ಪಾದನೆ ಹೆಚ್ಚಿಸಲು ಸಮುದ್ರ ಅಥವಾ ಒಳನಾಡಿನ ಪರಿಸರ ವ್ಯವಸ್ಥೆಯಲ್ಲಿ ಮೀನು ಕೃಷಿ ಮಾಡಬಹುದು. ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ಶಬ್ದ ಪ್ರತಿಫಲನ ವ್ಯವಸ್ಥೆ, ಪ್ಲೀಸ್ ಅಂಡರ್ಲೈನ್ ಮಾಡಿ.
ಇದ್ರಲ್ಲಿ ಕೊಟ್ಟಿರುವಂತಹ ಅಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್. ಇದು ಒಂದ್ ರೀತಿ ಸಮ್ಮರಿ ನೋಟ್ಸೆ. ಸೊ ಇದನ್ನ ನೀವು ಕಲೀರಿ. ಗೊತ್ತಾಯ್ತಾ? ಶಬ್ದ ಪ್ರತಿಫಲನ ವ್ಯವಸ್ಥೆ ಮತ್ತು ಉಪಗ್ರಹಗಳ ಸಲಹೆ. ಉಪಗ್ರಹಗಳು ಅಂದ್ರೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಗಳಿಲ್ಲಿ. ಉಪಗ್ರಹಗಳ ಸಲಹೆ ಪಡೆದು ಮೀನು ಬಲೆಗಳ ಮೂಲಕ ನಡೆಸಲಾಗುತ್ತೆ. ಗೊತ್ತಾಯ್ತಾ? ಶಬ್ದ ಪ್ರತಿಫಲನ ವ್ಯವಸ್ಥೆ ಮತ್ತು ಉಪಗ್ರಹಗಳ ಸಲಹೆ ಪಡೆದು ಮೀನು ಬಲೆಗಳ ಮೂಲಕ ನಡೆಸಲಾಗುತ್ತೆ. ಮೀನು ಕೃಷಿಗೆ ಸಾಮಾನ್ಯವಾಗಿ ಸಂಯುಕ್ತ ಮೀನು ಸಾಕಾಣಿಕೆ ವ್ಯವಸ್ಥೆಯನ್ನ ಉಪಯೋಗಿಸ್ತಾರೆ. ಮೀನು ಕೃಷಿ ಮಾಡ್ಲಿಕ್ಕೆ ಸಂಯುಕ್ತ ಮೀನು ಸಾಕಾಣಿಕೆ ವ್ಯವಸ್ಥೆ, ಕಲೆಕ್ಟಿವ್ ಆಗಿ ಮೀನನ್ನ ಒಂದೇ ಕಡೆ ಸಾಕುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಜೇನುತುಪ್ಪ ಮತ್ತು ಮೇಣಕ್ಕಾಗಿ ಜೇನು ಸಾಕಾಣಿಕೆಯನ್ನ ಮಾಡಲಾಗುತ್ತೆ. ಸೊ ಇವಿಷ್ಟು ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಮುಖ್ಯ ಅಂಶಗಳು ಅಥವಾ ಸಮರಿ ನೋಟ್ಸ್ ಅಂತ ಕರಿಬಹುದು. ಇದನ್ನು ಹೊರತುಪಡಿಸಿ ಕೂಡ ಈ ಒಂದು ಪಾಠಕ್ಕೆ ಒಂದಿಷ್ಟು ಸಮರಿ ನೋಟ್ಸ್ ಅನ್ನೋದು ಬೇಕಾಗುತ್ತೆ. ಅದನ್ನ ನಾನು ಮುಂದಿನ ಕ್ಲಾಸ್ಗಳಲ್ಲಿ, ಮುಂದಿನ ಅಂದ್ರೆ ದ ನೆಕ್ಸ್ಟ್ ವೆರಿ ಕ್ಲಾಸ್ ಅಂತ ಅಲ್ಲ, ಮುಂದಿನ ಏನ್ ಹೇಳ್ತೀವಿ ಭಾಗಗಳಲ್ಲಿ ನಾನು ಒಂದೊಂದೇ ಚಾಪ್ಟರ್ಗಳದ್ದು ಸಮರಿ ನೋಟ್ಸ್ ನ ಕೊಡ್ತಾ ಹೋಗ್ತೀನಿ. ತದನಂತರ ಇದಕ್ಕೆ ಸಂಬಂಧಪಟ್ಟಂತಹ ಸಮರಿ ನೋಟ್ಸ್ ನ ಕೂಡ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಅಂಗಾಂಶಗಳು ಚಾಪ್ಟರ್ ಮತ್ತೆ ಈ ಒಂದು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ, ಜೀವಕ್ರಿಯೆಗಳು ಚಾಪ್ಟರ್ ಕೂಡ ಬಹಳ ಇಂಪಾರ್ಟೆಂಟ್. ಆ ಒಂದು ಚಾಪ್ಟರ್ ನ ಕೂಡ ನಾನು ಮುಂದುವರಿಸ್ತೀನಿ ಆದಷ್ಟು ಬೇಗ. ಈಗ ನಿಮ್ಮ ಅಧ್ಯಾಯ 8 ಚಲನೆಗೆ ಸಂಬಂಧಪಟ್ಟಂತಹ ಚಾಪ್ಟರ್ ಇದೆ. ಸೊ ಆ ಒಂದು ಚಾಪ್ಟರ್ ನ ಈಗ ಸ್ಟಾರ್ಟ್ ಮಾಡದೆ ಹೋದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಚಲನೆ. ನಾವು ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ವಸ್ತುಗಳು ನಿಶ್ಚಲ ಸ್ಥಿತಿಯಲ್ಲಿ, ಕೆಲವು ಚಲನಾ ಸ್ಥಿತಿಯಲ್ಲಿ ಇರೋದನ್ನ ನೋಡಿರ್ತೀವಿ. ನಿಶ್ಚಲ ಸ್ಥಿತಿಯಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಡಸ್ಟ್ ಒಂದೇ ಸ್ಥಿತಿಯಲ್ಲಿ ಇದೆಯಾ, ಅಲ್ಲಿ ಇಲ್ಲಿ ಮೂವ್ಮೆಂಟ್ ಏನು ಆಗ್ತಾ ಇಲ್ವಾ? ಸೊ ಇದು ಒಂದು ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತೆ. ಅದೇ ರೀತಿ ಇದೊಂದು ಮಾರ್ಕರ್, ನಾನು ಇದನ್ನ ಮೂವ್ ಮಾಡಬಹುದಾ? ಚಲನೆಯ ಸ್ಥಿತಿಯಲ್ಲಿ ಇರುತ್ತೆ. ಸೊ ಈಗ ಕೆಲವೊಂದು ವಸ್ತುಗಳು ನಿಶ್ಚಲ ಅಂದ್ರೆ ಫಿಕ್ಸ್ಡ್ ಸ್ಟೇಟ್ ಅಲ್ಲಿ, ಕೆಲವೊಂದು ವಸ್ತುಗಳು ಚಲನಾ ಸ್ಥಿತಿ ಅಂದ್ರೆ ಮೂವ್ಮೆಂಟ್ ಸ್ಟೇಟ್ ಅಲ್ಲಿ ಇರೋದನ್ನ ನೋಡಿರ್ತೀವಿ. ಪಕ್ಷಿಗಳು ಹಾರುತ್ತೆ, ಮೀನುಗಳು ಈಜುತ್ತೆ, ಅಪ್ಧಮಿನಿ ಮತ್ತು ಅಭಿಧಮಿನಿಗಳ ಮೂಲಕ ರಕ್ತವು ಹರಿಯುತ್ತೆ ಮತ್ತು ಮೋಟಾರ್ ವಾಹನಗಳು ಚಲಿಸುತ್ತೆ. ಪರಮಾಣುಗಳು, ಅಣುಗಳು, ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು ಎಲ್ಲವೂ ಕೂಡ ಚಲನೆಯಲ್ಲೇ ಇರುತ್ತೆ. ಕಾಯ ಅಂದ್ರೆ ಬಾಡಿ ಅಥವಾ ಆಬ್ಜೆಕ್ಟ್ ಕೂಡ ಆಗಿರುತ್ತೆ. ಕಾಯವು ಚಲನೆಯಲ್ಲಿದೆ ಎಂದರೆ ಕಾಲದೊಂದಿಗೆ ಅದರ ಸ್ಥಾನ ಪಲ್ಲಟವಾಗ್ತಾ ಇದೆ ಎಂಬುದು ನಮ್ಮ ಅನುಭವಕ್ಕೆ ಬಂದ್ರೆ, ಹಾಗೂ ಅನೇಕ ಸಂದರ್ಭಗಳಲ್ಲಿ ಪರೋಕ್ಷ ಅನುಭವಗಳಿಂದಲೂ ಚಲನೆಯನ್ನ ಕಂಡುಕೊಂಡಿದ್ದೇವೆ. ಉದಾಹರಣೆಗೆ ಧೂಳು, ಎಲೆಗಳು ಮತ್ತು ಕೊಂಬೆಗಳು ಚಲಿಸುವುದನ್ನ ಗಮನಿಸಿ ತನ್ಮೂಲಕ ಗಾಳಿಯೂ ಚಲಿಸುತ್ತದೆ ಅನ್ನೋದನ್ನ ಕಂಡ್ಕೊಂಡಿದೀವಿ. ಹೌದಲ್ವಾ? ಈಗ ಜೋರಾಗಿ ಗಾಳಿ ಬೀಸಿದಾಗ ಧೂಳು ಹಾರುತ್ತೆ, ಅದೇ ರೀತಿ ಈ ಎಲೆಗಳು ಚಲಿಸುತ್ತೆ, ಕೊಂಬೆಗಳು ಮೂವ್ಮೆಂಟ್ ಆಗುತ್ತೆ. ಸೊ ಅವುಗಳು ಏನ್ ಹೇಳ್ತಾ ಇದೆ? ಗಾಳಿಯ ಮೂಲಕ ಒಂದು ಪುಷ್ ಅನ್ನ ತೆಗೆದುಕೊಡ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೂರ್ಯೋದಯ, ಸೂರ್ಯಾಸ್ತ ಮತ್ತು ಋತುಗಳ ಬದಲಾವಣೆ, ಸೀಸನಲ್ ಚೇಂಜಸ್, ಈ ವಿದ್ಯಮಾನಗಳಿಗೆ ಕಾರಣ ಏನಿರಬಹುದು? ಇದು ಭೂಮಿಯ ಚಲನೆಯಿಂದಲೇ. ನಮ್ಗೆ ಗೊತ್ತಿರೋ ಹಾಗೆ ಭೂಮಿ ಗುಂಡಾಗಿದೆ ಮತ್ತು ಒಂದು ಕಡೆ ಇರೋದಿಲ್ಲ, ಅದು ಚಲಿಸ್ತಾನೇ ಇರುತ್ತೆ, ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಸೊ ಈ ಮೂವ್ಮೆಂಟ್ ಆಗ್ತಾ ಇದೆ ಅಂದ್ರೆ ನಾವು ಕೂಡ ತಿರುಗ್ತಾನೆ ಇರ್ಬೇಕಲ್ಲ. ಇಂಥ ಪ್ರಶ್ನೆ ಯಾರಿಗಾದ್ರೂ ಮೂಡಿದ್ಯಾ? ಅದು ನಿಜವಾದರೆ ಭೂಮಿಯ ಚಲನೆ ನೇರವಾಗಿ ನಮ್ಮ ಅನುಭವಕ್ಕೆ ಯಾಕೆ ಬರ್ತಾ ಇಲ್ಲ? ಸೊ ನಾನು ಕೇಳಿರುವಂತಹ ಪ್ರಶ್ನೆ ಇಲ್ಲೇ ಬಂದ್ಬಿಟ್ಟಿದೆ. ಒಂದು ವಸ್ತು ಒಬ್ಬ ವ್ಯಕ್ತಿಗೆ ಚಲಿಸುತ್ತಿರುವಂತೆಯೂ ಮತ್ತೊಬ್ಬ ವ್ಯಕ್ತಿಗೆ ಅದು ನಿಶ್ಚಲ ಸ್ಥಿತಿಯಲ್ಲಿರುವಂತೆಯೂ ಕಾಣಬಹುದು. ಸೊ ಈ ಒಂದು ಜಾಗದಲ್ಲಿ ನಾವು ನಿಂತಾಗ ಮೋಡಗಳು ಮೂವ್ ಆಗ್ತಾ ಇದೆ ಅಂದಾಗ ಈ ಭೂಮಿ ಕೂಡ ಅದು ಭೂಮಿ ಅಂತೀನಿ, ಬಿಲ್ಡಿಂಗ್ ಸಹ ಅದ್ರ ಜೊತೆಗೆ ಹೋಗ್ತಾ ಇದೆಯೇನೋ ಅಂತ ಒಬ್ಬ ವ್ಯಕ್ತಿಗೆ ಅನ್ನಿಸ್ಬಹುದು. ಅಥವಾ ನಾವೆಲ್ಲಾದ್ರೂ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಚಂದ್ರ ಕೂಡ ನಮ್ ಜೊತೆಗೆ ನಡ್ಕೊಂಡು ಹೋಗ್ತಾ ಇರಬಹುದು ಅಂತ ಸಹ ನಮ್ಗೆ ಅನ್ಸ್ಬಹುದು.
ಚಲಿಸುತ್ತಿರುವ ಬಸ್ನಲ್ಲಿ ಕುಳಿತಿರುವ ಪ್ರಯಾಣಿಕರಿಗೆ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಮರಗಳು ಹಿಂದಕ್ಕೆ ಚಲಿಸುವಂತೆ ಕಾಣುತ್ತೆ. ರಸ್ತೆ ಬದಿಯಲ್ಲಿ ನಿಂತಿರುವ ವ್ಯಕ್ತಿಗೆ ಪ್ರಯಾಣಿಕರನ್ನ ಕರೆದೊಯ್ಯುತ್ತಿರುವ ಬಸ್ ಚಲಿಸುವಂತೆ ಕಾಣುತ್ತದೆ. ಬಸ್ಸಿನಲ್ಲಿರುವಂತಹ ಓರ್ವ ವ್ಯಕ್ತಿಗೆ ಸಹ ಪ್ರಯಾಣಿಕರು ಬಸ್ಸಿನ ಒಳಗಡೆ ನಿಶ್ಚಲ ಸ್ಥಿತಿಯಲ್ಲಿ ಇರುವಂತೆ ಕಂಡು ಬರುತ್ತದೆ. ಈ ವೀಕ್ಷಣೆ ಏನನ್ನ ಸೂಚಿಸುತ್ತೆ? ಯೋಚಿಸ್ಬೇಕಾಗಿರುವಂತಹ ಅಂಶನೇ ಅಲ್ವಾ? ಯೋಚಿಸಿ ಇದ್ರ ಬಗ್ಗೆ ಮುಂದಿನ ಕ್ಲಾಸ್‌ನಲ್ಲಿ ಸಂಕ್ಷಿಪ್ತವಾಗಿ ಇವುಗಳ ಬಗ್ಗೆ ನಾವು ವಿಷಯಗಳನ್ನ ಮಾತಾಡ್ತಾ ಸಾಗೋಣ ಅಂತ ಹೇಳ್ತಾ, ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿನ ಮುಗಿಸ್ತಾ ಇದೀನಿ. ಬಹಳಷ್ಟು ಕೌತುಕತೆ ಹಾಗೂ ಇನ್ಫಾರ್ಮೇಶನ್ ಹೊಂದಿರುವಂತಹ ಇವತ್ತಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು, ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಎಲ್ಲಾರ್ಗೂ ಶುಭ ದಿನ. ಮತ್ತೆ ಮುಂದಿನ ವರ್ಷ ಭೇಟಿಯಾಗೋಣ. ಅಂದ್ರೆ ಜನವರಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮುಂಗಡವಾಗಿ ಅಂತ ಹೇಳ್ತಾ, ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದೀನಿ. ಈ ಹೊತ್ನಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ತಾ ಮಲ್ನಾಡ್. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.